ಬೆಳ್ಳಂಬೆಳಗ್ಗೆ ಮಲೆಮಹದೇಶ್ವರ ಬೆಟ್ಟದಲ್ಲಿ ಬಾಲಕನ ಮೇಲೆ ಚಿರತೆ ದಾಳಿಯಾಗಿತ್ತು. ಮಲೆಮಹದೇಶ್ವರ ಬೆಟ್ಟದಲ್ಲಿ ಬಾಲಕನ ಮೇಲೆ ಚಿರತೆ ದಾಳಿಯಾಗಿ ಹರ್ಷಿತ್ ಮೃತಪಟ್ಟಿದ್ದ. ಈಗ ಬೆಂಗಳೂರಿನ ಕಮಲಾನಗರದ ನಿವಾಸಕ್ಕೆ ಹರ್ಷಿತ್ ಮೃತದೇಹವನ್ನು ಸ್ಥಳಾಂತರಿಸಲಾಗಿದೆ. ನಾಳೆ ಸುಮ್ಮನಹಳ್ಳಿ ವಿದ್ಯುತ್ ಚಿತಾಗಾರದಲ್ಲಿ ಹರ್ಷಿತ್ ಅಂತ್ಯಕ್ರಿಯೆ ನಡೆಯಲಿದೆ. ಮೃತ ಬಾಲಕ ಹರ್ಷಿತ್ ಗೌಡ ಮನೆಯಲ್ಲಿ ದುಃಖ ಮಡುಗಟ್ಟಿದೆ. ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಕುಟುಂಬ ಸದಸ್ಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಾಲಕನ ಸಾವಿಗೆ ಅರಣ್ಯ ಇಲಾಖೆ ನಿರ್ಲಕ್ಷ್ಯವೇ ಕಾರಣ ಅಂತ ಆರೋಪ ಮಾಡ್ತಾ ಇದ್ದಾರೆ ಕುಟುಂಬಸ್ಥರು. ನಾಗಮಲೆಗೆ ಹೋಗ್ತಾ ಇದ್ರು ಕುಟುಂಬ ಸಮೇತವಾಗಿ. ಆ ಸಂದರ್ಭದಲ್ಲಿ ಪಾದಚಾರಿಗಳು ಅಂದ್ರೆ ನಡ್ಕೊಂಡು ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಏಕಾಏಕಿ ಚಿರತೆ ದಾಳಿ ಮಾಡಿದೆ. ಬಾಲಕನನ್ನ ಹೊತ್ಕೊಂಡು ಹೋಗಿ ಎಷ್ಟೋ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಬಾಲಕನ ಮೃತದೇಹ ಪತ್ತೆಯಾಗಿರೋದು. ಬಾಲಕನ ಮೃತದೇಹ ಕಂಡ ತಕ್ಷಣ ಕುಟುಂಬಸ್ಥರ ದುಃಖದ ಕಟ್ಟೆಯೊಡೆದಿತ್ತು. ಈಗ ಹರ್ಷಿತ್ನ ಮೃತದೇಹವನ್ನು ಕುಟುಂಬಸ್ಥರಿಗೆ ರವಾನೆ ಮಾಡಿದ್ದಾರೆ ಆಸ್ಪತ್ರೆಯ ಸಿಬ್ಬಂದಿ. ಮಲೆಮಹದೇಶ್ವರ ಬೆಟ್ಟದಲ್ಲಿ ಮತ್ತೆ ಚಿರತೆ ದಾಳಿಯಾಗಿದೆ. ಬೆಂಗಳೂರಿನ ನಿವಾಸಿಯಾಗಿರ್ತಕ್ಕಂಥ ಕಾಮಾಕ್ಷಿಪಾಳ್ಯದ ಮಾರುತಿ ನಗರದ ನಿವಾಸಿಯಾಗಿರ್ತಕ್ಕಂಥ ಸುರೇಶ್ ಎಸ್ ಗೌಡ ಅವರ 10 ವರ್ಷದ ಪುಟ್ಟ ಕಂದಮ್ಮ ಈ ಒಂದು ಚಿರತೆ ದಾಳಿಗೆ ಬಲಿಯಾಗಿದ್ದಾನೆ. ಪ್ರಮುಖವಾಗಿ ಹರ್ಷಿತ್ ಎಸ್ ಗೌಡ ಎನ್ನುವಂತಹ ಮಗು ಅವರ ತಾಯಿ ಹಾಗೂ ಅವರ ತಾಯಿಯ ಸ್ನೇಹಿತರೊಂದಿಗೆ ಮಲೆಮಹದೇಶ್ವರ ಬೆಟ್ಟದಿಂದ ನಾಗಮಲೆಗೆ ಕಾಡಿನಲ್ಲಿ ಹೋಗುವಂತಹ ವೇಳೆಯಲ್ಲಿ ಈ ಒಂದು ಚಿರತೆ ದಾಳಿ ಕೂಡ ನಡೆದಿದೆ. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಹರ್ಷಿತ್ ಗೌಡ ಅವರ ಅಜ್ಜಿ ಆಗಿರ್ತಕ್ಕಂಥ ಸುಂದರಮ್ಮ ಅವರಿದ್ದಾರೆ. ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೇನೆ. ಅಮ್ಮ, ಮೊದಲನೇದಾಗಿ ಎಷ್ಟೊತ್ತಿಗೆ ಹೋಗಿದ್ರು, ಈ ದಾಳಿ ಹೇಗಾಯ್ತಂತೆ, ಏನು ಹೇಳಿದ್ರು? ನಿನ್ನೆ ಸಾಯಂಕಾಲ 7:30 ಮನೆ ಬಿಟ್ಟರು ಅವರು. 7:30 ಮನೆ ಬಿಟ್ಟ ಮೇಲೆ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ, ಸರಿ ಅಂತ ಅಂದೆ ನಾನು. ಅಷ್ಟೇ ಹೋದರು. ಅಲ್ಲಿಂದ ಬೆಳಗ್ಗೆ ನಮಗೆ ಫೋನ್ ಬಂದಿರೋದು ಈ ಥರ ಆಗಿದೆ ಅಂತ 7:30 ನಮಗೆ ಗೊತ್ತಾಗಿತ್ತು. ಅವ್ರು ಹೇಳ್ತಾ ಇರೋದು ಈ ಥರ ನಾವು ಮೇಲೆ ದೇವಸ್ಥಾನಕ್ಕೆ ಹೋದ್ವಿ, ದೇವಸ್ಥಾನ ನೋಡಿಕೊಂಡು ಇಲ್ಲಿ ನೋಡೋಕ್ಕೆ ಅಂತ ಬಂದ್ವಿ, ಇಲ್ಲಿ ಟಿಕೆಟ್ ತೊಗೊಂಡ್ವಿ, 200 ರೂಪಾಯಿನ 200 ರೂಪಾಯಿ ಎಕ್ಸ್ಟ್ರಾನೂ ಕೇಳಿದ್ರು ಅವರು. ಕೊಟ್ಟು ಹೋಗ್ತಾ ಇರಬೇಕಾದ್ರೆ ಮಗು ಕೈ ಹಿಡ್ಕೊಂಡಿದ್ದೆ ನಾನು. ಮಗು ಅದು ಹೆಂಗೆ ಬಂತು ಅನ್ನೋದೇ ಗೊತ್ತಿಲ್ಲ, ನಾವು ಕಿರ್ಚ್ಕೊಬಿಟ್ವಿ. ಮಗು ಕೈ ಬಿಟ್ಬಿಡ್ತು, ಎತ್ಕೊಂಡು ಹೋಗ್ಬಿಡ್ತು. ಅಧಿಕಾರಿಗಳು ಒಬ್ಬರೂ ಬರಲಿಲ್ವಂತೆ. ಕಿರ್ಚ್ಕೊಂಡು ಪರಚ್ಕೊಂಡ್ರು, ಯಾರೂ ಅಧಿಕಾರಿ ಅರ್ಧ ಗಂಟೆ ಮುಕ್ಕಾಲು ಅವರ್ ಬಂದಿಲ್ವಂತೆ. ಓಕೆ, ಈಗ 200 ರೂಪಾಯಿ ತೊಗೊಂಡು ಮತ್ತೆ 200 ರೂಪಾಯಿ ಎಕ್ಸ್ಟ್ರಾ ತೊಗೊಂಡು ಹೋದ್ರು. ಈಗ ಎಕ್ಸ್ಟ್ರಾ 200 ರೂಪಾಯಿ ಈಸ್ಕೊಂಡ್ರಂತೆ. ಅಲ್ಲಿ ಈಸ್ಕೊಂಡು ಅಲ್ಲಿ ತಿರ್ಗಾ ಹೋಗಿ ಅಂತ ಕಳಿಸಿದ್ರು. ಈ ಥರ ಚಿರತೆ ಇದೆ ಅಂತ ಯಾರೂ ಹೇಳಿಲ್ಲ. ಈಗ ದಾಳಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಯಾರು ವಾಚ್ಮನ್ ಇರ್ಬೋದು ಅಥವಾ ಅರಣ್ಯ ಅಧಿಕಾರಿಗಳಿರ್ಬೋದು, ಯಾರು ಇಲ್ಲ. ವಾಚ್ಮೆನ್ ಯಾರು ಟಿಕೆಟ್ ಕೊಟ್ಟಿರೋರು ಅವ್ರು ಅಷ್ಟೇ. ಬೋರ್ಡು ಹಾಕಿಲ್ವಂತೆ. ಇವರು ಮುಂದೆ ಹೋಗಿದ್ದಾರೆ, ಮಗು ಕೈ ಹಿಡ್ಕೊಂಡು ಹೋಗ್ತಾ ಇದ್ರಂತೆ. ಅದು ಹಂಗೂ 15 ಜನ ಹಿಂದೆ ಇದ್ರಂತೆ, 15 ಜನ ಮುಂದೆ ಇದ್ರಂತೆ. ಅಧಿಕಾರಿಗಳು ಯಾರೂ ಬರಲಿಲ್ವಂತೆ. ಅರ್ಧ ಮುಕ್ಕಾಲು ಅವರಾದರೂ ಯಾರು ಬರಲಿಲ್ವಂತೆ ಅಧಿಕಾರಿಗಳು. ಆಮೇಲೆ ಬಂದು ಇದು ಮಾಡಿ ಹುಡುಕಿರೋದಕ್ಕೆ ನಮಗೆ ಗೊತ್ತಾದಾಗ, ಹುಡುಕದೆ ಅನ್ನೋವಾಗ 1.5 ಅವರ್ ಆಗಿತ್ತು. ಮಗು ಇವಾಗ ಸಿಕ್ತು ಅಂತ 10 ಗಂಟೆಯಲ್ಲಿ ನಮ್ಗೆ ಹೇಳಿದ್ರು. ಆಗಿರೋದು 7 ಗಂಟೆ. ಮಗು ಸಿಕ್ತು ಅಂತ ನಮಗೆ 10 ಗಂಟೆಯಲ್ಲಿ ಗೊತ್ತಾಯಿತು. ಓಕೆ, ಅಂದರೆ ಅರಣ್ಯ ಅಧಿಕಾರಿಗಳ ನಿರ್ಲಕ್ಷ್ಯನೇ ಈ ಸಾವಿಗೆ ಕಾರಣ. ಹೌದು, ಗೌರ್ಮೆಂಟ್ ಸಂಬಳ ತಗೊಂಡು ಮೋಸ. ಜನ ಮೋಸ ಅಂದರೆ ಗೌರ್ಮೆಂಟಿಗೆ ಮೋಸ ಮಾಡ್ತಾ ಇದ್ದಾರೆ. ಜನಕ್ಕೆ ಅಷ್ಟು ಅರ್ಥ ಆಗ್ತಾ ಇಲ್ಲ ಅಷ್ಟೇನೆ. ಅವ್ರು ಬದುಕೋದು. ಇನ್ನು ಮಿಕ್ಕಿದವ್ರ ಮಕ್ಕಳು ಅವ್ರ ಥರನೇ ಮಕ್ಕಳಲ್ವಾ ಎಲ್ಲರೂ. ಯಾರಿಗೂ ಆಗಬಾರ್ದು ಇದು. ಅವ್ರ ಮಕ್ಕಳಿಗೆ ಆದ್ರೆ ಅವ್ರು ಬಿಟ್ಬಿಡ್ತಾರ? ಯಾರೂ ಬಿಡಲ್ಲ ಅಲ್ವಾ? ಆ ಥರನೇ ಅವರು ಇದು ಮಾಡ್ಕೋಬೇಕು ಅಷ್ಟೇ. ಈ ಹಿಂದೆಯೂ ಕೂಡ ಇನ್ಸಿಡೆಂಟ್ ಆಗಿತ್ತು, ಇದು ಗೊತ್ತಿರಲಿಲ್ವಾ? ಹೇಗೆ? ಗೊತ್ತಿರಲಿಲ್ಲ ನಮಗೆ. ಗೊತ್ತಿದ್ರೆ ನಾವು ಹೋಗಬೇಡಿ ಅಂತಲೇ ಹೇಳ್ತಾ ಇದ್ವಿ. ನಮಗೆ ಗೊತ್ತೇ ಇಲ್ಲ ಇದು. ನಮಗೆ ಗೊತ್ತಿದ್ರೆ ಮಹದೇಶ್ವರನ ಬೆಟ್ಟಕ್ಕೆ ಅಂತ ಅಂದಿದ್ರೆ, ಈ ಥರ ಹೋಗ್ತೀವಿ ಅಂತ ದೇವ್ರಿಗೆ ಅಂತಿದ್ರೆ ನಾನು ಹೋಗಬೇಡಿ ಅಂತಿದ್ದೆ. ಮನೆಯಲ್ಲಿ ಎಲ್ಲ ದೇವ್ರಿಗೂ ಹೋಗ್ಬಿಟ್ಟು ಬರ್ತಾರಲ್ಲ, ಏನಾಗುತ್ತೆ ಬಿಡು ಅಂತ ನಾವು ತಿಳ್ಕೊಂಡ್ವಿ. ಈ ಥರ ಆಗುತ್ತೆ ಅಂತ ಯಾರಿಗೆ ಗೊತ್ತು? ಇದಿಷ್ಟು ಹರ್ಷಿತ್ ಗೌಡ ಅವರ ಅಜ್ಜಿಯ ಮಾತು. ಒಟ್ಟಿನಲ್ಲಿ ಅರಣ್ಯ ಅಧಿಕಾರಿಗಳ ನಿರ್ಲಕ್ಷ್ಯವೇ ಈ ಸಾವಿಗೆ ಕಾರಣ ಎನ್ನುವಂಥ ಆಕ್ರೋಶದ ನುಡಿಗಳನ್ನ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಜಶೇಖರ್ ಜೊತೆ ಅರುಣ, ಪಬ್ಲಿಕ್ ಟಿವಿ, ಬೆಂಗಳೂರು.